ಈ ಮಂದಿ ಎಲ್ಲ ಹಿಂಗ್ಯಾಕ್ ಮೆಟ್ ತಗೊಂಡ್ ಹೊಡ್ಕೊಳಕತ್ತಾರಂತ ನೀವು ವಿಚಾರ ಮಾಡಾಕತ್ತೀರಿ. ಬರ್ರಿ ಯಾಕಂತ ನಾ ಹೇಳ್ತೀನಿ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಒಳಗೆ ನೆಲೆಸಿ ಅಪಾರ ಭಕ್ತರ ಆರಾಧ್ಯ ದೈವನಾದ ಚಿಕ್ಕೋಡಿ ತಾಲೂಕಿನ ತೋರನಹಳ್ಳಿಯ ಸ್ವಯಂಭೂ ಹನುಮಾನ್ ದೇವಸ್ಥಾನಕ್ಕ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗೇನ್ ಸದ್ಯ ದೇವಸ್ಥಾನ ಐತಲ್ರಿ, ಮೊದಲ ಈ ಜಾಗ ದಟ್ಟ ಕಾಡಿನಿಂದ ಕೂಡಿತ್ತು. ಸರಿ ಸುಮಾರು 1205 ಇಲ್ಲಿ ಒಂದು ಹುತ್ತದ ಮ್ಯಾಲ ಕಾಡು ಆಕಳುಗಳು ದಿನಾಲು ಬಂದು ತನ್ನಿಂದ ತಾವೇ ಹಾಲು ಎರಿತಿದ್ವು. ಅದನ್ನ ಕಂಡು ಊರು ಮಂದಿ ಎಲ್ಲ ಆಶ್ಚರ್ಯಚಕಿತರಾಗಿ ಈ ಹುತ್ತದೊಳಗ ಅಂತದೇನೈತೆ ಅಂತ ಹೇಳಿ ನೋಡಾಕ ಹಾರಿ ತಗೊಂಡು ಆ ಹುತ್ತದ ಮೇಲೆ ಹೊಡಿತಾರ. ಆಗ ಸಿಡಿಲ್ ಹೊಡೆದಂಗ ಶಬ್ದ ಕೇಳಿಸ್ತೈತಿ, ಅಂಧಕಾರದ ಹೊಗೆ ಆವರಿಸ್ತೈತಿ. ಆ ಹುತ್ತದೊಳಗಿಂದ ಒಂದು ಸ್ವಯಂಭೂ ಮಾರುತಿ ಮೂರ್ತಿ ಹೊರಗೆ ಬರ್ತೈತಿ. ಆ ಶಬ್ದಕ್ಕ ಕೆಲವೊಂದಿಷ್ಟು ಮಂದಿ ಅಲ್ಲೇ ಕಣ್ಣಿಗೆ ಕತ್ಲಿ ಬಂದು ಬೀಳ್ತಾರ. ಮಾರುತಿ ದೇವರ ಆಕಾರವನ್ನ ಇನ್ನಷ್ಟು ಅಂಧಕಾರಗೊಳಿಸಾಕ ಅದ್ರ ಮ್ಯಾಲ ಕೆತ್ತನೆ ಮಾಡಿದಾಗ ಆ ಮೂರ್ತಿಯಿಂದ ರಕ್ತ ಬರಾಕ ಶುರು ಆಕೈತಿ ಅಂತ. ಅದಕ್ಕ ಆ ಕೆತ್ತನೆಯನ್ನ ಅರ್ಧಕ್ಕ ನಿಲ್ಲಿಸ್ತಾರ. ಅಲ್ಲಿಂದ ಪ್ರತಿನಿತ್ಯ ಒಬ್ಬ ಜಂಗಮ ಬಂದು ಇಲ್ಲೇನ್ ಕಾಣಿಸಾಕತೈತಿ ನೋಡ್ರಿ, ಈ ಶೀತಾಳ ಬಾವಿಯಿಂದ ನೀರು ತಂದು ಆ ಮೂರ್ತಿಯ ಪೂಜೆ ಮಾಡಾಕ ಶುರು ಮಾಡ್ತಾನ. ಇವತ್ತಿನವರೆಗೂ ಪ್ರತಿನಿತ್ಯ ಪೂಜೆಕ ಇದ ಬಾವಿಯ ನೀರು ಉಪಯೋಗ ಮಾಡ್ತಾರ. ಆ ಸ್ವಯಂಭೂ ಹನುಮಾನ್ ಮೂರ್ತಿ ಹಂಗ ಬೆಳ್ಕೊಂತ ಹೊಂಟಿತಂತರಿ. ಅದಕ್ಕ ಆ ಜಂಗಮ ಆ ಮೂರ್ತಿ ಮೇಲೆ 2 ಕಲ್ಲುಗಳನ್ನ ಇಡ್ತಾನ. ಆಗ ಮೂರ್ತಿಯ ಬೆಳವಣಿಗೆ ನಿಲ್ತೈತಿ. ಆ 2 ಕಲ್ಲುಗಳನ್ನ ನೀವು ದೇವಸ್ಥಾನದೊಳಗೆ ಇವತ್ತಿಗೂ ನೋಡಬಹುದು. ಮೊದ್ಲೇನ್ ಸ್ವಯಂಭೂ ಕಲ್ಲಿನ ಮೂರ್ತಿ ತಲ್ರಿ, ಅದ್ರ ಮ್ಯಾಲ ಈಗ 25 kg ಬೆಳ್ಳಿಯ ಕವಚ ಮಾಡ್ಸ್ಯಾರ್ರಿ. ಈ ಪಾದರಕ್ಷೆ ಅದಾವಲ್ರಿ, ಇವನ್ನ ಕಟ್ಕೊಂಡ ಹರಕೆ ನೆರವೇರಿದಾಗ ಭಕ್ತರು ಈ ರೀತಿ ಮಾಡಿಸ್ತಾರ. ಮೊದಲಿಗೆ ಇವು ದಪ್ಪಾಗಿರ್ತಾವ, ಕಾಲ ನಂತರ ಅವು ಸೌದ್ ಹೊಕ್ಕಾವ. ಯಾಕಂದ್ರೆ ಅವನ್ನ ಹನುಮಪ್ಪ ಹಾಕೊಂಡ್ ಅಡ್ಡಾಡ್ತಾನ ಅನ್ನೋದು ಇಲ್ಲಿಗೆ ಬರೋ ಭಕ್ತರ ನಂಬಿಕೆ. ಈ ಪಾದರಕ್ಷೆಗಳನ್ನ ನಮ್ಮ ದೇಹಕ್ಕೆ ತಾಕ್ಸಿದ್ರ ದೇಹದೊಳಗಿನ ಆಲಸ್ಯ ಕಳೆದು ಹೋಗ್ತೈತಿ, ಚರ್ಮ ರೋಗ ಏನಾರ ಇದ್ರ ಮಾಯ ಆಕೈತಿ ಅನ್ನೋದು ಒಂದು ನಂಬಿಕೆ. ಈ ದೇವಸ್ಥಾನವನ್ನ ಕಲ್ಲಿನಿಂದ ಕಟ್ಟ್ಯಾರ, ಇಂಟೀರಿಯರ್ ಗ್ಲಾಸ್ ನಿಂದ ಮಾಡ್ಸ್ಯಾರ. ಅದು ಒಂದು ಡಿಫ್ರೆಂಟ್ ವೈಭವ ಕೊಡುತ್ತೆ. ಇನ್ನು ದೇವಸ್ಥಾನದ ಮೇಲ್ಭಾಗದೊಳಗ ರಾಮ, ಲಕ್ಷ್ಮಣ, ಸೀತಾ ಹಾಗೂ ಹನುಮಂತರ ಸುಂದರ ಮೂರ್ತಿಗಳನ್ನ ಕಾಣಬಹುದು. ಭಾರತದ ಯಾವುದೇ ಮೂಲೆಯ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ರಿ, ನಿಮ್ಗ ಪವಾಡಗಳು ಸಿಗ್ತಾವ. ಈಗಿನ ಜನರೇಷನ್ ದವರು ನಂಬಲಾರದಂತ ಪೌರಾಣಿಕ ಕಥೆಗಳು ಇದ್ದೇ ಇರ್ತಾವ. ಹಿಂಗೆಲ್ಲಾ ನಡೆದಿರಬಹುದಾ ಎನ್ನುವ ಆಶ್ಚರ್ಯಭರಿತ ಪ್ರಶ್ನಾರ್ಥಕ ಭಾವ ಮನದೊಳಗ ಹಿಡಿ ಎತ್ತಿ ನಿಲ್ತದ. ಆದ್ರ ಅದೇ ಪವಾಡದ ಪೌರಾಣಿಕ ಕಥೆಗಳನ್ನ ತಲೆಮಾರುಗಳು ನಂಬ್ತಾ ಬಂದಾರ. ಆ ನಂಬಿಕೆ ಒಳಗ ನೆಮ್ಮದಿ ಕಂಡಾರ. ಮುಂದೆ ಯಾವ ಜಾಗದ ಬಗ್ಗೆ ವಿಡಿಯೋ ಮಾಡಬೇಕಂತ ಕಮೆಂಟ್ ಒಳಗ ತಿಳಿಸೋದನ್ನ ಮರಿಬೇಡ್ರಿ. ಸದಾ ನಿಮ್ಮೊಂದಿಗೆ ಸಿಂಪಲ್ ಸಿದ್ದು. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ.